ಕಾಲ್ದುಳಿತದಲ್ಲಿ ಚಿಕ್ಕಬಳ್ಳಾಪುರದ ಮತ್ತೊಬ್ಬ ಯುವಕ ಪ್ರಜ್ವಲ್ ಕೂಡ ಸಾವನ್ನಪ್ಪಿದ್ದಾನೆ. ಚಿಂತಾಮಣಿಯ ಗೋಪಲ್ಲಿ ಗ್ರಾಮದ ಪ್ರಜ್ವಲ್ ಗ್ರಾಮದಲ್ಲಿ ಆತನ ಮೃತದೇಹ ಬರ್ತಾ ಇದ್ದಂಗೆ ಆಕ್ರಂದನ ಅನ್ನೋದು ಮುಗಿಲು ಮುಟ್ಟಿದೆ. ಪ್ರಜ್ವಲ್ ಸಾವಿನ ಸಮಯದಲ್ಲೂ ಕೂಡ ಅವರ ಕುಟುಂಬಸ್ಥರು ಸಾರ್ಥಕತೆಯನ್ನ ಮೆರೆದಿದ್ದಾರೆ. ಅಂದರೆ ಮೂವರನ್ನ ರಕ್ಷಣೆ ಮಾಡಿ ನಂತರ ಪ್ರಾಣವನ್ನ ಆತ ತ್ಯಾಗ ಮಾಡಿದ್ದಾನೆ. ಸದ್ಯ ಪುನೀತ್ ರಾಜ್ಕುಮಾರ್ ಅಭಿಮಾನಿಯಾಗಿದ್ದ ಪ್ರಜ್ವಲ್ ಮೃತದೇಹವನ್ನ ಸ್ವಗ್ರಾಮದಲ್ಲಿ ಇಡಲಾಗಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ವರ್ಷದ ಹುಡುಗ ಈ ಪ್ರಜ್ವಲ್ ಎಂಜಿನಿಯರಿಂಗ್ ಪದವಿ ಈಗಷ್ಟೇ ಮುಗಿಸಿದ್ದ. ಕೈತುಂಬ ಸಂಬಳ ಈಗ ತರ್ತಾನೆ, ಮನೆಗೆ ಒಂದು ಹೆಗಲಾಗಿರ್ತಾನೆ ಅಂತ ಹೇಳಿ ಕುಟುಂಬಸ್ಥರು ಸಂಬಂಧಿಕರೆಲ್ಲ ಭಾವಿಸಿದ್ರು. ಆದರೆ ಈಗ ಬಾರದ ಲೋಕಕ್ಕೆ ಹೋಗಿದ್ದಾನೆ. ಆ ಕುಟುಂಬದಲ್ಲಿ ಸೂತಕದ ವಾತಾವರಣ ಹಿಂಗೆ ನಿರ್ಮಾಣವಾಗಿದೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೋಡೋಣ. ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತದ ಘಟನೆಯಲ್ಲಿ ದುರಂತ ಸಾವನ್ನ ಪಟ್ಟಿರುವಂತಹ ಇನ್ನೊಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಮೂಲದ ಇಬ್ಬರು ಯುವಕರಲ್ಲಿ ಪ್ರಜ್ವಲ್ ಸಹ ಸಾವಿನಲ್ಲಿಯೂ ಸಹ ಸಾರ್ಥಕತೆಯನ್ನ ಮೆರೆದಿರುವಂತದ್ದು. ಯಾಕೆಂದ್ರೆ ತನ್ನ ಕೊನೆಯ ಕ್ಷಣದಲ್ಲಿ ಮೂವರನ್ನ ರಕ್ಷಣೆ ಮಾಡಿ ಇಹಲೋಕ ತ್ಯಜಿಸಿರುವಂತಹದ್ದು. ಜೊತೆಗೆ ಈಗ ನಾವು ಒಂದು ಪ್ರಜ್ವಲ್ ಅವರ ಸ್ವಗ್ರಾಮ ಗೋಪಲ್ಲಿ ಏನಿದೆಯೋ ಗೋಪಲ್ಲಿಯಲ್ಲಿ ನಾವು ದೃಶ್ಯಗಳಲ್ಲಿ ಕಾಣ್ತಾ ಇರಬಹುದು. ತಮ್ಮ ಸ್ವಗೃಹದಲ್ಲಿ ಸಾಕಷ್ಟು ಜನ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಕುಟುಂಬಸ್ಥರು ಒಂದು ಮುದ್ದಿನ ಮಗನಂತೆ ಪುಟ್ಟ ಮಕ್ಕಳಿಂದಲೂ ಸಹ ಒಂದು ರೀತಿಯಾದಂತಹ ಒಂದು ಕುತೂಹಲದಿಂದ ಹಾಗೂ ತಮ್ಮ ಮಗನನ್ನ ಉತ್ತಮ ಭವಿಷ್ಯ ರೂಪಿಸಬೇಕು ಅಂತ ಸಾಕಷ್ಟು ರೀತಿಯಾದಂತಹ ಒಂದು ವಿದ್ಯಾಭ್ಯಾಸವನ್ನ ಕೊಡಿಸಿ ಉತ್ತಮ ರೀತಿಯಾದಂತಹ ನಡತೆಯುಳ್ಳ ಯುವಕನಾಗಿ ಮಗನಾಗಿ ಬೆಳೆಸಿದ್ರು. ಅಪ್ಪು ಅಭಿಮಾನಿ ಆಗಿದ್ರು. ಈಗ ಅಪ್ಪುವಿನಂತೆ ಒಂದು ರೀತಿಯಾದಂತಹ ಒಂದು ಸಾವನ್ನ ಕಂಡಿರುವಂತಹದ್ದು. ಯಾಕೆಂದ್ರೆ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಆಗಿರುವಂತಹ ಪ್ರಜ್ವಲ್ ಸಾಕಷ್ಟು ವಿಚಾರಗಳಲ್ಲಿ ಎಲ್ಲರನ್ನ ಆಕರ್ಷಣೆ ಮಾಡ್ತಾ ಇದ್ರು. ಪೋಷಕರ ಜೊತೆ ನಾನು ಮಾತಾಡಕ್ಕೆ ತಿಳಿಸ್ತೀನಿ. ಅಮ್ಮ, ಈ ವಿಚಾರ ಯಾವಾಗ ಹೇಳಿದ್ರು? ಸರ್, ನಿನ್ನೆ ನಾವು ಮಧ್ಯಾಹ್ನ ಮಾತಾಡಿರೋದು ಸರ್ ನಮ್ಮ ಮಗನ ಹತ್ರ. 12:30 1 ಗಂಟೆಯಲ್ಲಿ ಅವನು ಕೆಲ್ಸಕ್ಕೆ ಹೋಗ್ತಾ ಇದ್ದ. ಕೆಲ್ಸಕ್ಕೆ ಹೋಗೋನು ಅರ್ಧ ದಾರಿಯಲ್ಲೇ ಇಳಿದ್ಬಿಟ್ಟು ನಾನು ಇಲ್ಲ ಕಂಟಿನ್ಯೂಸ್ ನಮಗೆ ಹೋಗ್ತೀನಿ, ನನ್ನ ಫ್ರೆಂಡ್ಸ್ ಕಾಲ್ ಮಾಡ್ತಿದ್ದಾರೆ ಅಂತ ಏನೋ ಹೇಳಿಬಿಟ್ಟು ಅವರಪ್ಪ ಅಲ್ಗೂ ಹೇಳಿದರು, ಬೇಡಪ್ಪ ನೀನೆಲ್ಲ ಮಾಡಿದ್ಯಾ ರ್ಯಾಲಿ ಎಲ್ಲ, ಇವತ್ತು ಬೇಡ, ಮುಗೀತು, ನೀನು ಆರಾಮಾಗಿ ಕೆಲ್ಸಕ್ಕೆ ಹೋಗು ಅಂತ. ಇಲ್ಲ ಫ್ರೆಂಡ್ಸ್ ಇದು ಮಾಡ್ತಾರೆ, ನಾನು 4 ಗಂಟೆಗೆಲ್ಲ ರಿಟರ್ನ್ ಆಗ್ಬಿಡ್ತೀನಪ್ಪ, ವರಿ ಆಗಬೇಡ ಅಂತ ಹೇಳ್ದ. ಸರಿ ಆಯಿತು ಅಂತ ಇವರು ಸುಮ್ಮನೆ ಆದರು. ಸರಿ ಗಾಡಿ ತೊಗೊಂಡು ಹೋಗಿದ್ಮೇಲೆ 3 ಗಂಟೆ ಹೆಂಗೋ ಬಿಟ್ಟಿದ್ದಾರೆ. ಯಲಹಂಕ ನ್ಯೂಟೌನಲ್ಲಿ ಇರೋದು ನಾವು, ಅಲ್ಲಿ ಮನೆ ಬಿಟ್ಟಿದ್ದಾರೆ. ಅದಾದಮೇಲೆ ಏನಾಯ್ತು ಅಂತ ನಮಗೆ ಗೊತ್ತಿಲ್ಲ. ಬಟ್ ಒಂದು ಬಾಡಿ ಮಾತ್ರ ಐಡೆಂಟಿಫೈ ಆಗಿ ಇದೆ ಮಾರ್ಚರಿಲಿ ಅಂತಂತು. ಹೌದಾ, ಅಲ್ಲಿನೂ ನನಗೂ ಸ್ವಲ್ಪ ಮನಸ್ಸು ಕುಗ್ಗೋಯ್ತು. ಮಾರ್ಚರಿ ಅಂದಿದ ತಕ್ಷಣ ಸ್ವಲ್ಪ ಕುಗ್ಗೋಯ್ತು. ಅಲ್ಲಿ ಆಟೋದಲ್ಲಿ ಸ್ವಲ್ಪ ಫುಲ್ಲು ಶಿವರಿಂಗ್ ಆಗಿ ನನಗೆ ಇದಾಗಿತ್ತು. ಮತ್ತು ಅಲ್ಲಿ ಒಂದು ಸ್ವಲ್ಪ ಕುಗ್ಗೋಯ್ತು. ಮತ್ತೆ ತಿರ್ಗಾ ನಾನು ಮಾರ್ಚರಿಗೆ ಧೈರ್ಯ ಮಾಡಿ ನೋಡೇ ಬಿಡೋಣ, ನಮ್ಮ ಅಪ್ಪು ಇರಲ್ಲ ಅಂದ್ಕೊಂಡು ಹೋದೆ ನಾನು. ಅವರು ಸರಿ ಆಯಿತು ನೋಡಮ್ಮ ಅಂತ ಜಸ್ಟ್ ಒಂದು ಸ್ವಲ್ಪ ತೆಗಿಯೋಷ್ಟೊತ್ತಿಗೆ ಅವ್ನ ಕಾಲು ನೋಡೋಷ್ಟೊತ್ತಿಗೆ ನನಗೆ ಗೊತ್ತಾಗೋಯ್ತು ನನ್ನ ಮಗನೇ ಇದು, ಇನ್ನು ಯಾರು ಅಲ್ಲ, ಅಪ್ಪುನೇ, ನಮ್ಮ ಅಪ್ಪು ಇಲ್ಲ ಅಂತ. ಆಮೇಲೆ ಪೂರ್ತಿ ತೆಗೆದ್ರೆ ನನ್ನ ಮಗನೇ RCB ಡ್ರೆಸ್ ಹಾಕ್ಕೊಂಡು ಎಲ್ಲ ಅಲ್ಲಿ ಅದರಲ್ಲೇ ಇದ್ದ. ಅವನ ಕೈ ಎಲ್ಲ ತಣ್ಣಗಾಗೋಗ್ಬಿಟ್ಟಿತ್ತು. ಮುಟ್ಟಿದ್ರು ಮುಟ್ಟಕ್ಕೆ ಬಿಟ್ಟಿಲ್ಲ, ಅವರು ಓಡೋದಕ್ಕೊಳಕ್ಕೂ ಬಿಟ್ಟಿಲ್ಲ. ಯಾರ್ಯಾರೋ ಫೋಟೋ ಬೇರೆ ತಗೊಳ್ತಿದ್ರು, TV ಚಾನೆಲ್ಸ್ ಎಲ್ಲ ಬಿಟ್ಟಿಲ್ಲ ಅವ್ರು ಯಾರು. ಆಮೇಲೆ ನಮ್ಮ ಹಸ್ಬೆಂಡ್ಗೆ ಫೋನ್ ಮಾಡಿದ್ಮೇಲೆ ಬಂದರು. ಆಮೇಲೆ ಫಾರ್ಮಾಲಿಟೀಸ್ ಎಲ್ಲ ಮುಗಿಯೋಕ್ಕೆ ಲೇಟ್ ಆಯಿತು. ಸೊ ಇನ್ನಷ್ಟು ಮಾಹಿತಿಯನ್ನು ಅವ್ರ ತಂದೆ ಇದ್ದಾರೆ, ಅವ್ರ ಬಳಿನೂ ಮಾಹಿತಿನ ತಿಳ್ಕೊಂಡು ಸರ್ ಈ ಒಂದು ಕಾರ್ಯಕ್ರಮ ಮಾಡುವಂತಹ ಅವಶ್ಯಕತೆ ಸರ್ಕಾರಕ್ಕೆ ಯಾವ ತಾಯಿಗೂ ಬೇಡ ಸರ್. ನೀವು ಕಾರ್ಯಕ್ರಮ ಮಾಡಬೇಕು ಅಂದರೆ ಫುಲ್ ಪೊಲೀಸ್ ಬಂದೋಬಸ್ತ್ ಇತ್ತು. ಅದಕ್ಕೆಲ್ಲ ಎಷ್ಟು ಗೇಟ್ಗಳಿದ್ದಾವೋ ಆ ಗೇಟಲ್ಲೇ ಒಬ್ಬೊಬ್ರು ಇಬ್ಬಿಬ್ರು ಈ ಥರ ಬಿಟ್ಟಿದ್ರೆ ಇವತ್ತು ಈ ಸಮಸ್ಯೆ ಬರ್ತಾ ಇರಲಿಲ್ಲ. ನಮ್ಮಂಥವ್ರ ಮಕ್ಕಳು ಎತ್ತಿರೋರ ಪಾಡು ಈ ಥರ ಆಗ್ತಾ ಇರಲಿಲ್ಲ. ಕಣ್ಣೀರಲ್ಲೇ ಕೈ ತೊಳೆಯಂಗಾಗೈತೆ. ಈ ಒಂದು ದುರದೃಷ್ಟ ಯಾವ ತಂದೆ ತಾಯಿಗೂ ಕೂಡ ಜಗತ್ತಲ್ಲಿ ಬರಬಾರ್ದು ಅಂತ ನಾನು ಕೇಳ್ಕೊತೀನಿ. ಸರ್ಕಾರಗಳು ನಡೆಸೋದು ಇಂಪಾರ್ಟೆಂಟ್ ಆಗೋದಿಲ್ಲ. ಸರ್ಕಾರ ಜನರ ಯೋಗಕ್ಷೇಮ ನೋಡ್ಕೋಬೇಕು. ಜನರ ಯೋಗಕ್ಷೇಮ ನೋಡ್ಕೋಬೇಕು ಅಂದರೆ ಯಾವುದಾದ್ರೂ ಗೆದ್ದಿಲ್ಲ ಅದಕ್ಕೇನಾದರೂ ಸನ್ಮಾನ ಮಾಡಿರಲಿ. ಆ ಸನ್ಮಾನ ಮಾಡುವಾಗ ರೂಪುರೇಷೆಗಳನ್ನ ರೂಪಿಸ್ಕೋಬೇಕು. ಆ ರೂಪುರೇಷೆಗಳನ್ನ ರೂಪಿಸ್ಕೊಂಡು ಇದು ಮಾಡಬೇಕು, ಮಾಡಲಿಲ್ಲ. ಚಿಕ್ಕಬಳ್ಳಾಪುರ.